ಚಿಂತಾಮಣಿ ಸುಧಾಕರ್ಗೆ ಈ ಜಿಲ್ಲೆ ಉಸ್ತುವಾರಿಗೆ ದುರಂತ ಸರ್ಕಾರಿ ಆಸ್ತಿಗಳನ್ನು ಮಾರಾಟ ಮಾಡಿರ್ತಕ್ಕಂಥವ್ರು ಈ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದಾರೆ ಅಂದರೆ ನಾವು ಈ ಜಿಲ್ಲೆಯ ದುರಂತ ಅದಕ್ಕೆ ತಕ್ಕಂಗೆ ಈ ಜಿಲ್ಲಾಧಿಕಾರಿಗಳಿದಾರಲ್ಲ, ಈ ಜಿಲ್ಲಾಧಿಕಾರಿಗಳು ಅಧಿಕಾರ ವಹಿಸಿಕೊಂಡ ಸಂದರ್ಭದಲ್ಲಿ ನಾನು ದೂರವಾಣಿಯಲ್ಲಿ ಮಾತನಾಡಿ ನಾನು ಅವರಿಗೆ ಭೇಟಿ ಸಮಯವನ್ನು ತಗೊಂಡು ಹೋಗಿ ಮಾತಾಡಿದೆ. ಈ ಜಿಲ್ಲೆಯಲ್ಲಿ ನಿಮ್ಮ ಸರ್ಕಾರಿ ಆಸ್ತಿಗಳನ್ನು ಮಾರಾಟ ಮಾಡಿರ್ತಕ್ಕಂಥ ಭೂಗಳರಿದ್ದಾರೆ, ಅದೇ ಮನೆಯಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ದಯಮಾಡಿ ನಿಮಗೆ ಸಹಜವಾಗಿ ಒತ್ತಡ ಇರುತ್ತೆ, ನೀವು ಎಚ್ಚರಿಕೆಯಿಂದ ನಿಮ್ಮ ಹೆಜ್ಜೆಗಳನ್ನು ಇಡಬೇಕು ಅಂತ ಹೇಳಿದೆ ಜಿಲ್ಲಾಧಿಕಾರಿಗೆ. ಅದು ಹೇಳಿದ್ದು 3-4 ತಿಂಗಳಲ್ಲಿ ಯಾವ ಭೂಗಳರು ಮಾರಾಟ ಮಾಡಿದ್ರು ಸರ್ಕಾರ ಜಾಗ ಆ ವ್ಯಕ್ತಿಯ ಜೊತೆ ಒಂದು ವೇದಿಕೆಯನ್ನು ಹಂಚ್ಕೊಳ್ತಾರೆ ಈ ಜಿಲ್ಲಾಧಿಕಾರಿಗಳು. ಇವ್ರನ್ನೇನು ಅನ್ಬೇಕು ನಾವು? ಭೂಗಳ 2, ಈ ಜಿಲ್ಲಾಧಿಕಾರಿ ಭೂಗಳ 2 ಅನ್ಬೇಕು. ಇಂಥ ಜಿಲ್ಲಾಧಿಕಾರಿಗಳು 4 ಜಿಲ್ಲಾಧಿಕಾರಿಗಳು, ಇಂಥ ಜಿಲ್ಲಾಧಿಕಾರಿಗಳಿಂದ ಏನಾದರೂ ಒಳ್ಳೇದಾಗುತ್ತೇನ್ರಿ? ಯಾವ ಜಮೀನು ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ಇದೆ ಕಡಿತ, ಅದೇ ಜಾಗದಲ್ಲಿ ಹೋಗಿ ಕುಂತ್ಕೊಂತಾರೆ ಆ ಭೂಗಳರ ಜೊತೆಯಲ್ಲಿ. ಏನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಈ ಜಿಲ್ಲಾಧಿಕಾರಿಗಳಿಂದ? ಏನು ನಿರೀಕ್ಷೆ ಮಾಡೋದಿಲ್ಲ. ನಾವು ಇನ್ನೂ ಮಾತನಾಡುವ ಸಂದರ್ಭದಲ್ಲಿ ಮಿಸ್ಟರ್ ಸುಧಾಕರ್, ಅವರ ತಂದೆ ಚೌಡರೆಡ್ಡಿ, ಅವರ ತಮ್ಮನ ಅಣ್ಣನ ಬಾಲಾಜಿ. ಯಾವ ಸುಧಾಕರ್ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು. ನೀವು ನಿಜವಾಗಲೂ ಮಾಧ್ಯಮದವರು ಇವತ್ತು ಸಿದ್ದರಾಮಯ್ಯನವ್ರು ನೋಡಬೇಕು, ಉಪಮುಖ್ಯಮಂತ್ರಿಗಳು ನೋಡಬೇಕು, ಕರ್ನಾಟಕ ರಾಜ್ಯದ ಜನ ನೋಡಬೇಕು ಅಂದರೆ ಅಂಕಿ ಅಂಶಗಳನ್ನು ಕೊಡ್ತೇವೆ. ಇವತ್ತು ಹುಲ್ಲುಬನ್ನಿ ಖರಾಬನ್ನು 42 ಸೈಟ್ ಮಾಡಿ ಇವತ್ತು ಪ್ರಸ್ತುತ ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಮಾರಾಟ ಮಾಡಿದ್ದಾರೆ, ಸೇಲ್ ಡೀಡ್ ಮಾಡಿದ್ದಾರೆ. ಅವರ ತಂದೆಯವರು ಚೌಡರೆಡ್ಡಿ ಅವರು ಬಂದು ಅರ್ಜಿ ಕೊಡ್ತಾರೆ ಜಿಲ್ಲಾಧಿಕಾರಿಗಳಿಗೆ. ಕಣ್ಣು ತಪ್ಪಿನಿಂದ ಆಗ್ಬಿಟ್ಟಿದೆ, ಆಲ್ಟರ್ನೇಟ್ ನಾವು ಬೇರೆ ಜಾಗ ಕೊಡ್ತೀವಿ,